ಗೋಪಿ ಅವ್ರ ತಾಯಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರಂತೆ, ಅದಕ್ಕೆ ಗೋಪಿ ಬರ್ಲಿಲ್ಲ. ಅಕ್ಕ, ನಾನೇ ಹೋಗಿ ನೋಡ್ಕೊಂಡು ಬರ್ಲಾ? ಬೇಡ ಸುಜಾತ, ಜಗನ್ನಾಥ ರಾಯರ್ ಅವ್ರ ಹೆಂಡತಿ ಕಳ್ಕೊಂಡು ದುಃಖದಲ್ಲಿ ಹುಚ್ಚಾಗ್ಬಿಟ್ಟಿದ್ದಾರೆ. ಯಾರು ಹೋದ್ರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ. 4 ದಿನ ಹೋದ್ಮೇಲೆ ಗೋಪಿನೇ ಬರ್ತಾನೆ. ಇಲ್ಲೇ ಇದ್ರೆ ನಾವೇ ಫೋನ್ ಮಾಡೋಣ. ಜಗನ್ನಾಥ, ಯಾಕಪ್ಪ ಕತ್ಲಲ್ಲಿ ಕೂತಿದ್ಯಾ? ನನ್ನ ಬಾಳೆಲ್ಲ ಅಂಧಕಾರದಲ್ಲಿ ಮುಳುಗಿರುವಾಗ ಇನ್ನು ಬೆಳಕೆಲ್ಲ ಯಾಕೆ ಕಾಣೋದಕ್ಕೆ ಸಾಧ್ಯ? ಅದು ಮನಸ್ಸಿನ ಭಾವನೆ. ನೀನ್ ಹೀಗೆ ಇನ್ನು ಎಷ್ಟು ದಿನ ಅಂತ ಕೊರಗ್ತಿರ್ತೀಯ? ಊಟ ಇಲ್ದೆ, ನಿದ್ದೆ ಇಲ್ದೆ, ಮನ್ಸಿಗೆ ನೆಮ್ಮದಿ ಇಲ್ದೆ ಹೀಗೆ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ? ನಾನೀಗ ಬದುಕಿದ್ದೀನೇನಯ್ಯ ಸಾಧಿಸಬೇಕಾಗಿದೆ? ತಪ್ಪು ಜಗನ್ನಾಥ, ತಪ್ಪು. ನಿನಗೋಸ್ಕರ ಅಲ್ದೇ ಇದ್ರು ನಿನ್ ಮಗನಿಗೋಸ್ಕರನಾದ್ರೂ ಬದುಕಲೇಬೇಕು. ನೀನು ಹೊಸ ಮನುಷ್ಯನಾಗ್ಲೇಬೇಕು. ಇನ್ ಹೇಗಯ್ಯ ಹೊಸ ಮನುಷ್ಯನಾಗೋದಕ್ಕೆ ಸಾಧ್ಯ? ಕಣ್ಣು ಬಿಟ್ಕೊಂಡಿರ್ಲಿ, ಕಣ್ಣು ಮುಚ್ಕೊಂಡಿರ್ಲಿ, ಅವಳೇ ಎದುರು ಬಂದು ನಿಂತಾಗುತ್ತೆ. ಕಮಲನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಅವಳನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಎಲ್ಲೋಡು, ಮನೇಲೇ ಇದ್ರೆ ಮರೆಯೋಕ್ಕಾಗಲ್ಲ. ಹೊರಗಡೆ ಮೊದಲನಾಗಿ ಸುತ್ತಾಡಬೇಕು, ಸ್ನೇಹಿತರ ಜೊತೆ ಬೆರೀಬೇಕು, ಆಗ್ಲೇ ಮರೆಯೋಕ್ ಸಾಧ್ಯ. ನಾನೊಬ್ಬ ಇದೀನಲ್ಲಯ್ಯ ನಿನ್ನವನಾಗಿ. ಗುಡ್ ಶಾಟ್. ಹಲೋ ಸರ್. ಹಲೋ ಶ್ರೀಧರ್, ಯಾವಾಗ ಬಂದೆ? 4 days ಆಯ್ತು. ಹೌದಾ? ಬೈ ದ ಬೈ, ಮೀಟ್ ಮಿಸ್ಟರ್ ಜಗನ್ನಾಥ್. ಪ್ಲೇಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ಕಾಫಿ ಪ್ಲಾಂಟರು, ದೊಡ್ಡ ಎಸ್ಟೇಟ್ ಓನರು. ಇವರು ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಂತ. ಆಳಗಟ್ಟಿಗ, ಹಿಡಿದ ಕೆಲಸ ಸಾಧಿಸದೆ ಬಿಡಲ್ಲ. ಗುಡ್, ಬಹಳ ಸಂತೋಷ ನಿಮ್ ಪರಿಚಯ ಆಗಿದ್ದು. ಏನಯ್ಯ, ರಾಜ್ಯದ ಮೇಲೆ ಬಂದಿದೀಯಾ? ಇಲ್ಲ ಸರ್, ನನ್ನ ಸ್ಪೆಷಲ್ ಆಗಿ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ. ಹೌದಾ? ಅದೇನು? ಇಲ್ಲಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಒಬ್ಬಾಕೆ ಹೋಗ್ಬಿಟ್ರು. ಅವ್ರು ಸತ್ತಿದ್ದೇನೋ ಆಕ್ಸಿಡೆಂಟ್ ಅಂತ ಎಲ್ಲ ಹೇಳ್ತಾ ಇದ್ರು. ಡಿಪಾರ್ಟ್ಮೆಂಟ್ ಅದು ಕೊಲೆ ಆಗಿರ್ಬೋದು ಅಂತ ಅನುಮಾನ ಬಂದಿದೆ. ಇನ್ವೆಸ್ಟಿಗೇಷನ್ಗೋಸ್ಕರ ನನ್ನ ಡೆಪ್ಯೂಟ್ ಮಾಡಿದ್ದಾರೆ ಸರ್. ಬಹಳ ಜವಾಬ್ದಾರಿ ಕೆಲಸ ಅಪ್ಪ, ತುಂಬಾ ಹುಷಾರಾಗಿ ಮಾಡ್ಬೇಕು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.